ಸಂಡೂರಿನ ದೇವದಾರಿ ಪ್ರದೇಶದಲ್ಲಿ ಏನು ಗಣಿಗಾರಿಕೆಗೆ ಅನುಮತಿ ನೀಡಿ ಕುದುರೆಮುಖ ಐರನ್ ಓರ್ ಕಂಪನಿಗೆ ಅನುಮತಿ ನೀಡತಕ್ಕಂಥ ಬೆನ್ನಲ್ಲೇ ಇದೀಗ ಮತ್ತೊಂದು ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಸರ್ಕಾರದ ಮುಂದೆ ಪ್ರಸ್ತಾವನೆ ಬಂದಿದೆ. ಅದು ಭದ್ರಾವತಿಯ ಏನು ವಿಶ್ವೇಶ್ವರಯ್ಯ ಅದಿರು ಕಾರ್ಖಾನೆಗೆ ಒಂದು ಅನುಮತಿ ಕೊಡೋದಕ್ಕೆ ಅಂದರೆ ಒಂದು ಪ್ರಸ್ತಾವನೆ 2023 ಸಲ್ಲಿಸಿರ್ತಾರೆ. ಅದಕ್ಕೀಗ ಅರಣ್ಯ ಇಲಾಖೆ ಒಂದು ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದೆ. ಮತ್ತೊಮ್ಮೆ ಇಲ್ಲಿ 150 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಒಂದು ಅನುಮತಿ ನೀಡಿ ಅನ್ನೋಂಥ ಒಂದು ಪ್ರಸ್ತಾವನೆಯನ್ನು ಅದಿರು ಕಂಪನಿ ಸರ್ಕಾರದ ಮುಂದಿಟ್ಟಿದೆ. ಆದರೆ ಇದು ಒಂದು ವೇಳೆ ಸರ್ಕಾರ ಇದಕ್ಕೆ ಏನಾದರೂ ಒಪ್ಪಿಗೆ ನೀಡಿದ್ದೆ ಆದರೆ ಸರಿಸುಮಾರಾಗಿ 29,000ಕ್ಕೂ ಹೆಚ್ಚು ಇಲ್ಲಿರ್ತಕ್ಕಂಥ ಗಿಡ ಮರಗಳು ಸಂಪೂರ್ಣವಾಗಿ ನಾಶವಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅನುಮತಿ ನೀಡಬಾರ್ದು ಅನ್ನೋದು ಪರಿಸರವಾದಿಗಳ ಮತ್ತು ಸ್ಥಳೀಯ ಸಂಡೂರಿನ ಜನತೆಯ ವಾದವಾಗಿದೆ. ಯಾಕಂದರೆ ಈಗಾಗಲೇ ಹೇಳಿದಂತೆ ಬಳ್ಳಾರಿ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಗಣಿಗಾರಿಕೆಯಿಂದ ಸಂಪೂರ್ಣವಾಗಿ ಪರಿಸರ ಹಾನಿಯಾಗಿದೆ. ಸಂಡೂರು ಏನು ಉತ್ತರ ಕರ್ನಾಟಕದ ಆಕ್ಸಿಜನ್ ಬ್ಲಾಕ್ ಅಂತ ಹೆಸರನ್ನು ಪಡೆದಿದೆ. ಆ ಆಕ್ಸಿಜನ್ ಬ್ಲಾಕ್ಗೆ ಒಂದು ದೊಡ್ಡ ಹೊಡೆತ ಬೀಳ್ತಿದೆ. ಈಗಾಗಲೇ ಹೇಳಿದಂತೆ ಏನು ದೇವದಾರಿ ಪ್ರದೇಶದಲ್ಲಿ ಸರಿಸುಮಾರಾಗಿ ಒಂದು 50,000ರಿಂದ 1,00,000 ಗಿಡ ಮರಗಳು ನಾಶವಾದರೆ ಒಂದು ವೇಳೆ ರಾಮಗಢ ಪ್ರದೇಶದಲ್ಲಿ ಕೂಡ ಇದೇ ರೀತಿ ಗಣಿಗಾರಿಕೆಗೆ ಅನುಮತಿ ಕೊಟ್ಟಿದ್ದೇ ಆಯ್ತಂದರೆ ಇಲ್ಲಿ ಕೂಡ 150 ಹೆಕ್ಟೇರ್ ಪ್ರದೇಶದಲ್ಲಿರ್ತಕ್ಕಂಥ ಸರಿಸುಮಾರಾಗಿ 29,000ಕ್ಕೂ ಹೆಚ್ಚು ಮರಗಿಡಗಳು ಸಂಪೂರ್ಣವಾಗಿ ನಾಶವಾಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಯಾರದೋ ಲಾಭಕ್ಕೆ, ರಾಜಕೀಯ ಲಾಭಕ್ಕೆ, ವ್ಯಕ್ತಿಗಳ ಲಾಭಕ್ಕೆ ಏನು ಪರಿಸರವನ್ನು ನಾಶ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಗಣಿಗಾರಿಕೆನೇ ಅತಿ ಹೆಚ್ಚು ಆಗಿದೆ, ಮತ್ತೊಮ್ಮೆ ಹೊಸ ಗಣಿಗಾರಿಕೆಗೆ ಅನುಮತಿ ನೀಡಬೇಡಿ ಅನ್ನೋಂಥದ್ದು ಪರಿಸರವಾದಿಗಳ ಮತ್ತು ಇಲ್ಲಿರ್ತಕ್ಕಂಥ ಸಂಡೂರಿನ ನಾಗರಿಕರ ಒಂದು ಒತ್ತಾಸೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.